ಹಾಯ್ ಹಲೋ ಫ್ರೆಂಡ್, ಜಯ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ನಾನು ಈ ವಿಡಿಯೋದಲ್ಲಿ ಕಾಯಿ ಕಡುಬು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ಯಾರೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗಾದರೆ ಬನ್ನಿ ಕಾಯಿ ಕಡುಬು ಮಾಡೋದಕ್ಕೆ ಏನೇನು ಪದಾರ್ಥ ತಗೊಳ್ಬೇಕು, ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ಕಾಯಿ ಕಡುಬು ಮಾಡೋದಕ್ಕೆ 2 ಕಪ್ಪಷ್ಟು ತೆಂಗಿನಕಾಯಿ ತುರಿನ ತಗೊಳ್ತಾ ಇದ್ದೀನಿ. 2 ಕಪ್ ತೆಂಗಿನಕಾಯಿ ತುರಿಗೆ 1 ಕಪ್ ಆಗೋಷ್ಟು ಬೆಲ್ಲನ ತಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ, ಒಂದು 3ರಿಂದ 4 ಏಲಕ್ಕಿನ ಹಾಕ್ಕೊಂಡು ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ, ಬೆಲ್ಲ, ಗಸಗಸೆ, ಏಲಕ್ಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪನೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಮಿಶ್ರಣನ ನೀರು ಹಾಕ್ದಿರೋ ಹಾಗೆ ಮಿಕ್ಸಿನಲ್ಲಿ ರುಬ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ಮತ್ತು ಬೆಲ್ಲದಲ್ಲಿ ನೀರಿನಂಶ ಇರೋದ್ರಿಂದ ನೀರು ಹಾಕ್ತಾಯಿಲ್ಲ. ನೀರು ಹಾಕಿದ್ರೆ ಮತ್ತಷ್ಟು ತೆಳುವಾಗುತ್ತೆ, ಅದಕ್ಕೋಸ್ಕರ ನೀರು ಹಾಕ್ತಿರಾನೆ ತರಿಯಾಗಿ ನೋಡಿ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ. ಬೇಳೆ ಹೂರ್ಣ ಮಾಡ್ಕೊತೀವಲ್ಲ ಅದೇ ರೀತಿಯಾಗಿ ಹೂರ್ಣ ಥರ ರುಬ್ಕೊಂಡಿದ್ದೀನಿ. ಎಲ್ಲ ಕಾಯಿ ಮಿಶ್ರಣನೂ ಇದೇ ರೀತಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ನೋಡಿ ಇಷ್ಟು ಹೂರ್ಣ ಆಗಿದೆ. ಇದು ಸ್ವಲ್ಪ ಕೈಗೆ ಅಂಟೋ ಥರ ಇರೋದ್ರಿಂದ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗುತ್ತೆ. ಬಿಸಿ ಮಾಡಿದ್ರೆ ಕೈಗೆ ಅಂಟದಿರೋ ಥರ ಉಂಡೆ ಮಾಡೋದಕ್ಕೆ ಚೆನ್ನಾಗಿ ಬರುತ್ತೆ. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ರುಬ್ಬಿರೋ ಅಂಥ ಕಾಯಿ ಹೂರ್ಣನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು 2 ನಿಮಿಷಗಳ ಕಾಲ ಈ ರೀತಿ ಕೈ ಆಡಿಸ್ಕೊಂಡ್ರೆ ಚೆನ್ನಾಗಿ ಗಟ್ಟಿಯಾಗುತ್ತೆ. ನೋಡಿ 2 ನಿಮಿಷಗಳ ಕಾಲ ಹೀಗೇ ಬಿಸಿ ಮಾಡ್ಕೊಂಡಿದ್ದೀನಿ. ನೀರಿನ ಅಂಶ ಎಲ್ಲ ಡ್ರೈ ಆಗಿ ಹೂರ್ಣ ಹದವಾಗಿ ರೆಡಿಯಾಗಿದೆ. ಈ ರೀತಿಯಾಗಿ ರೆಡಿ ಮಾಡಿಕೊಂಡು ಸ್ಟವನ್ನು ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ಕಡುಬು ಮಾಡೋದಕ್ಕೆ ಹೂರ್ಣ ರೆಡಿಯಾಗಿದೆ. ಈಗ ಹಿಟ್ಟು ಮಾಡೋದಕ್ಕೆ 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇನ್ನೊಂದು ಕಪ್ಪಲ್ಲಿ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದನ್ನು ಸಪ್ರೇಟ್ ಇಟ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಇರೋವಂಥ ಅಕ್ಕಿ ಹಿಟ್ಟಿಗೆ ನಾನು ಒಂದು ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಈ ರೀತಿಯಾಗಿ ಗಂಟಿಲ್ಲದೆ ಇರೋ ಥರ ನೀಟಾಗಿ ಕಲಿಸ್ಕೋಬೇಕು. ನೋಡಿ ಈ ರೀತಿ ಸ್ವಲ್ಪನೂ ಗಂಟಿರಬಾರ್ದು. ಈ ರೀತಿಯಾಗಿ ಕಲಿಸ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ. ದಪ್ಪ ತಳ ಇರೋವಂಥ ಕಡಾಯಿನ ಇಟ್ಕೋಬೇಕು. ಇದಕ್ಕೆ 2 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ನೀರಿಗೆ ಚಿಟಿಕೆಯಷ್ಟು ಉಪ್ಪು ಮತ್ತು ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಈ ನೀರು ಬಿಸಿ ಆದಮೇಲೆ ನಾವಾಗಲೇ ಕಲಸಿಟ್ಕೊಂಡಿದ್ವಲ್ಲ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಸಿಟ್ಟು ಅದನ್ನು ಹಾಕ್ಕೊಂಡು ಈ ರೀತಿ ತಿರುಗಿಸ್ಕೊಳ್ತಾ ಹಾಕೋಬೇಕು. ಹಾಗೆ ಹಾಕ್ಬಿಟ್ರೆ ಗಂಟು ಹಿಡಿಯುತ್ತೆ, ಅದಕ್ಕೋಸ್ಕರ ತಿರುಗಿಸ್ಕೊಳ್ತಾ ಹಾಕ್ಕೊಂಡ್ರೆ ಗಂಟು ಹಿಡಿಯೋದಿಲ್ಲ. ಈಗ ಇದು ಒಂದು ಕುದಿ ಬರೋದಕ್ಕೆ ಬಿಡ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಒಂದು ಕುದಿ ಬರಬೇಕು. ಈ ರೀತಿ ಕುದಿ ಬಂದಮೇಲೆ ತಗೊಂಡಿರೋವಂಥ 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕ್ಕೊಂಡ್ಮೇಲೆ ತುಂಬ ತಿರುಗಿಸೋಕೆ ಹೋಗಬಾರ್ದು, ಚೆನ್ನಾಗಿ ಬೇಯೋದಿಲ್ಲ. ಸುಮ್ಮನೆ ಈ ರೀತಿಯಾಗಿ ಅಲ್ಲಲ್ಲೇ ಪ್ರೆಸ್ ಮಾಡಿಕೊಂಡು ಹಾಗೇ ಬಿಟ್ಟುಬಿಡಬೇಕು. ಸ್ಟವನ್ನು ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಲಿಡ್ಡನ್ನು ಕ್ಲೋಸ್ ಮಾಡಿ 2 ನಿಮಿಷಗಳ ಕಾಲ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಕಾಯಿ ಹೂರ್ಣನ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ವಲ್ಲ ಅದು ಹೂರ್ಣ ತಣ್ಣಗಾಗಿದೆ. ಈಗ ಹಿಟ್ಟು ಬೇಯೋ ಅಷ್ಟರಲ್ಲಿ ನಾನು ಇದನ್ನು ಉಂಡೆಗಳಾಗಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಉದ್ದುದಕ್ಕೆ ಉಂಡೆನ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಅಕ್ಕಿ ಹಿಟ್ಟು ಬೇಯೋದಕ್ಕೆ ಬಿಟ್ಟಿದ್ವಲ್ಲ 2 ನಿಮಿಷ ಆಗಿದೆ. ಈಗ ಲಿಡ್ಡನ್ನು ಓಪನ್ ಮಾಡಿ ಮುದ್ದೆನ ಒಂದು ಅನ್ನದ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟವನ್ನು ಲೋ ಫ್ಲೇಮಲ್ಲಿಟ್ಟು ಸ್ಟವ್ ಮೇಲೇ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ. ನೋಡಿ ಈ ರೀತಿ ಗಂಟಿಲ್ಲದೆ ಇರೋ ಥರ ಚೆನ್ನಾಗಿ ನಾದ್ಕೊಂಡು ಒಂದು 30 ಸೆಕೆಂಡು ಸ್ಟವ್ ಮೇಲೇ ಬಿಡ್ತಾ ಇದ್ದೀನಿ. ಹಿಟ್ಟು ಕೈಯಲ್ಲಿ ತಗೊಂಡ್ರೆ ಅದು ಕೈಗೆ ಅಂಟ್ಕೋಬಾರ್ದು. ಈ ರೀತಿಯಾಗಿ ಹಿಟ್ಟನ್ನು ಮಾಡ್ಕೋಬೇಕಾಗುತ್ತೆ. ಈಗ ಹಿಟ್ಟು ರೆಡಿಯಾಗಿದೆ. ಒಂದು ಪ್ಲೇಟನ್ನು ತಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಚಿಮ್ಕಿಸ್ಕೊಳ್ತಾ ಇದ್ದೀನಿ. ಈಗ ರೆಡಿ ಮಾಡ್ಕೊಂಡಿರೋಂಥ ಹಿಟ್ಟನ್ನು ಇದ್ರ ಮೇಲೆ ಹಾಕ್ಕೊಂಡಿದ್ದೀನಿ. ಪೂರ್ತಿ ಹಿಟ್ಟನ್ನು ಹಾಕ್ಕೊಂಡು ಒಂದು ಅನ್ನದ ಸ್ಪೂನ್ ಸಹಾಯದಿಂದ ಇಲ್ಲಿ ಒಂದು ಸಲ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಈ ರೀತಿ ನಾದ್ಕೊಳ್ಳೋದ್ರಿಂದ ಚಿಕ್ಕ ಚಿಕ್ಕ ಗಂಟುಗಳೇನಾದರೂ ಇದ್ದರೆ ಅದು ಸರಿ ಹೋಗುತ್ತೆ. ಈ ರೀತಿ ನಾದ್ಕೊಂಡು ಹಿಟ್ಟು ಬಿಸಿ ಇರುತ್ತೆ, ಕೈಗೆ ಸ್ವಲ್ಪ ನೀರನ್ನು ಹಚ್ಕೊಂಡು ಮುದ್ದೆ ಕಟ್ಕೊಳ್ತಾ ಇದ್ದೀನಿ. ಎಲ್ಲ ಹಿಟ್ಟನ್ನು ಒಂದೇ ಮುದ್ದೆನ ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಕೊಂಡಿರೋಂಥ ಮುದ್ದೆಗೆ ಮೇಲ್ಗಡೆ ಸ್ವಲ್ಪ ನೀರನ್ನು ಹಚ್ಚಿ ನಾನು ಒಂದು ಪಾತ್ರೆನ ಮುಚ್ಚಿಡ್ತಾ ಇದ್ದೀನಿ. ಮುದ್ದೆ ಒಣಗಬಾರ್ದು ಅಂತ ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ಈಗ ಒಂದು ತಟ್ಟೆ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಆ ಎಣ್ಣೆನ ಹಾಕ್ಕೊಂಡು ಆ ಹಿಟ್ಟನ್ನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಅದನ್ನು ತಟ್ಟೆ ಮೇಲೆ ಇಟ್ಟು ಕವರನ್ನು ಮುಚ್ಚಿ ಮತ್ತೊಂದು ಪ್ಲೇಟನ್ನು ತಗೊಂಡು ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಪ್ರೆಸ್ ಮಾಡ್ಕೊಂಡಿರೋಂಥ ಈ ಪೂರಿನ ನಾನು ಕಡುಬು ಮೋಲ್ಡ್ಗೆ ಹಾಕ್ಕೊಳ್ತಾ ಇದ್ದೀನಿ.
ಈ ರೀತಿಯಾದ ಕಡುಬು ಮಾಡೋ ಅಂಥ ಒಂದು ಮೋಲ್ಡ್ ತಗೊಂಡು ಅದ್ರ ಮೇಲೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿರೋಂಥ ಹೂರ್ಣದ ಉಂಡೆನ ಇಟ್ಕೊಳ್ತಾ ಇದ್ದೀನಿ. ಇಟ್ಟು ಒಂದು ಸಲ ಪ್ರೆಸ್ ಮಾಡಿ ಆ ಎಕ್ಸ್ಟ್ರಾ ಇರೋವಂಥ ಹಿಟ್ಟನ್ನೆಲ್ಲ ತೆಗೆದಿಡ್ತಾ ಇದ್ದೀನಿ. ನೋಡಿ, ಕಡುಬು ರೆಡಿಯಾಗಿದೆ. ಕಾಯಿ ಕಡುಬು, ಸಿಹಿ ಕಡುಬು, ಈ ರೀತಿಯಾಗಿ ಎಲ್ಲ ಕಡುಬು ಮಾಡ್ಕೊಳ್ತಾ ಇದ್ದೀನಿ. ಕಡುಬು ಮಾಡೋ ಅಂಥ ಮೋಲ್ಡ್ ಇಲ್ಲದೇ ಇದ್ದರೂ ಕೂಡ ಹಾಗೇ ಸಹ ಕೈಯಲ್ಲಿ ಕಡುಬನ್ನ ಮಾಡ್ಕೋಬೋದು. ಉಂಡೆನ ತಗೊಂಡು ಪ್ರೆಸ್ ಮಾಡಿಕೊಂಡು ಈ ಪೂರಿಗೆ ಮಾಡ್ಕೊಂಡಿರೋಂಥ ಹೂರ್ಣದ ಉಂಡೆನ ಇಟ್ಟು ಮಧ್ಯಕ್ಕೆ ಕೈಯಿಂದನೇ ನಿಧಾನಕ್ಕೆ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಸುತ್ತಲೂ ಸೈಡಲ್ಲಿ ಈ ರೀತಿಯಾಗಿ ಪ್ರೆಸ್ ಮಾಡ್ಕೋಬೇಕು ಕೈಯಿಂದನೇ. ಈ ರೀತಿ ಪ್ರೆಸ್ ಮಾಡಿಕೊಂಡು ಸಹ ಕೈಯಿಂದನೇ ಕಡುಬನ್ನು ಮಾಡ್ಕೋಬೋದು. ಸ್ವಲ್ಪ ದಪ್ಪ ಬರುತ್ತೆ, ಆದರೂ ಪರವಾಗಿಲ್ಲ, ಟೇಸ್ಟಲ್ಲೇನು ವ್ಯತ್ಯಾಸ ಆಗೋಲ್ಲ. ಈ ರೀತಿಯಾಗಿ ಕಡುಬನ್ನ ಮಾಡ್ಕೊಂಡಿದ್ದೀನಿ ನಾನು. 1 ಕಪ್ ಅಕ್ಕಿ ಹಿಟ್ಟಲ್ಲಿ 14ರಿಂದ 15 ಕಡುಬನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಗಣೇಶನಿಗೆ ಇಷ್ಟ ಆಗೋಂಥ ಕಾಯಿ ಕಡುಬು ರೆಡಿಯಾಗಿದೆ. ಮನೇಲಿ ಒಂದು ಸಲ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂದಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ದಿನದ ಯೂಸ್ಫುಲ್ ಟಿಪ್ಸ್: ಪ್ರತಿದಿನ ಆಹಾರದಲ್ಲಿ ಬೆಲ್ಲನ ಉಪಯೋಗಿಸೋದ್ರಿಂದ ರಕ್ತದಲ್ಲಿರುವಂಥ ಹಿಮೋಗ್ಲೋಬಿನ್ ಅಂಶನ ಜಾಸ್ತಿ ಮಾಡುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.